ನೆಲಮಂಗಲ ತಾಲೂಕು ಕಚೇರಿಗೆ ನೀರಿನ ಅಭಾವ. ಕಚೇರಿಯಲ್ಲಿ ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದ್ದಾರೆ. ತಾಲೂಕು ಕಚೇರಿಗೆ ಕುಡಿಯುವ ನೀರಿಗೆ ಭರ ಬಂದಿದೆ. ಬಿಂದಿಗೆಯಲ್ಲಿ ನೀರು ಹಿಡಿದು ತರುವ ಪರಿಸ್ಥಿತಿ ಬಂದಿದೆ ತಾಲೂಕು ಕಚೇರಿಗೆ. ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ. ಶೌಚಾಲಯಕ್ಕೆ ಶುಚಿತ್ವವಿಲ್ಲದೆ ಗಬ್ಬೆದ್ದು ನಾರುತ್ತಿದೆ ಶೌಚಾಲಯ. ಕೆಲವು ದಿನಗಳ ಹಿಂದಷ್ಟೇ ಹಲವು ಸಚಿವರು ಈ ತಾಲೂಕು ಕಚೇರಿಗೆ ಬಂದು ಹೋಗಿದ್ರು. ಬಂದು ಹೋಗುವ ಸಮಯದಲ್ಲಿ ಇವರ ಗಮನಕ್ಕೆ ಬರ್ಲಿಲ್ವಾ ಇಂತಹ ಅವ್ಯವಸ್ಥೆ? ಕೆಲವು ವರ್ಷಗಳಿಂದ ತಾಲೂಕು ಕಚೇರಿಗೆ ಯಾಕಾದ್ರೂ ಬಂದ್ರೋ ಅನ್ನುವ ಪರಿಸ್ಥಿತಿಯಲ್ಲಿದೆ. ಕೆಟ್ಟು ಮೂಲೆ ಸೇರಿರುವ ಶುದ್ಧ ಕುಡಿಯುವ ನೀರಿನ ಪ್ಯೂರಿಫೈರ್ ಹಳ್ಳಿಗಳ ಕಡೆಯಿಂದ ಬರುವ ರೈತರಿಗೆ ಕುಡಿಯುವ ನೀರೇ ಇಲ್ಲ. ರೈತ ನಾಗರಿಕರ ಕಷ್ಟ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಕಂಡು ಕಾಣದಂತೆ ಓಡಾಡುತ್ತಿರುವ ನೆಲಮಂಗಲ ತಹಸೀಲ್ದಾರ್. ಶೌಚಾಲಯಗಳಲ್ಲಿ ಸ್ವಚ್ಛತೆ ಇಲ್ಲ, ಶೌಚಾಲಯಕ್ಕೆ ನೀರು ಇಲ್ಲ, ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಯಾವುದೂ ಮಾಹಿತಿ ನಮಗೆ ಬಂದಿಲ್ಲ ಎನ್ನುತ್ತಿದ್ದಾರೆ ನೆಲಮಂಗಲ ತಹಸೀಲ್ದಾರ್ ಮಲ್ಲೇಶ್ ಭೀರಪ್ಪ ಪೂಜಾರ್.